ನಮಸ್ತೆ ಫ್ರೆಂಡ್, ಗುಡ್ ಈವ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ಸಂಜೆ 7:30 ಆಗಿದೆ. 7:30ಗೆ ರೆಡಿ ಆಗಿಬಿಟ್ಟು ಇವಾಗ ಒಂದು ಬರ್ಡೇ ಪಾರ್ಟಿ ಇದೆ. ನಮ್ಮ ಕ್ಯಾಂಪಸ್ಸಿಂದ ಪಕ್ಕದ ಕ್ಯಾಂಪಸಲ್ಲೇ ಇರೋದು, ಜಾಸ್ತಿ ದೂರ ಏನಿಲ್ಲ. ನಮ್ಮ ಕ್ಯಾಂಪಸ್ ಅವರೇ ಅಲ್ಲಿ ಹಾಲ್ ಇದೆ, ಬರ್ಡೇ ಫಂಕ್ಷನ್ ಏನಾದರೂ ಮಾಡ್ಬೋದು ಅಂಥೇಳಿ ಇವತ್ತು ಬರ್ಡೇ ಪಾರ್ಟಿ ಇದೆ. ಹಾಗಾಗಿ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇವತ್ತು ಸಂಜೆ 4 ಗಂಟೆಯಿಂದಲೇ ಮಳೆ ಬರ್ತಾಯಿತ್ತು. 7 ಗಂಟೆ ಅಷ್ಟೊತ್ತಿಗೆ ಮಳೆ ನಿಂತಿದೆ. ಅದಕ್ಕೆ ಬರ್ಡೇಗೆ ಬಂದಿದ್ವಿ. ಇದು ಹಾಲ್ ಬುಕ್ ಮಾಡಿದರು. ಇವ್ರು ಬಂದು ಸೌತ್ ಅವರು, ತೆಲುಗು ಅವರು, ಆಂಧ್ರ ಪ್ರದೇಶದವರು. ಇಲ್ಲಿ ಎಲ್ಲರೂ ಬೇರೆ ಬೇರೆ ಸ್ಟೇಟ್ ಅವರೇ ಇರೋದು, ಕನ್ನಡದವ್ರು ಯಾರೂ ಇಲ್ಲ. ಎಲ್ಲ ಆಂಧ್ರ. ಇವ್ರು ಬಂದು ಆಂಧ್ರದವ್ರೇನೇ ಇರೋದು. ಅವ್ರು ಸೌತ್ ಅವ್ರಿಗೆ ಮಾತ್ರನೇ ಕರೆದಿದ್ದು. ಚಿಕ್ಕದಾಗಿ ಒಂದು ಪಾರ್ಟಿ ಮಾಡಿದರು. ಅದಾದಮೇಲೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು. ಜ್ಯೂಸು, ಮಕ್ಕಳು ಪಕೋಡ ಮತ್ತು ಗೋಬಿ ಮಂಚೂರಿ ಮಾಡಿಸಿದ್ರು, ಮತ್ತು ಕೂಲ್ ಡ್ರಿಂಕ್ಸ್ ಕೊಟ್ಟಿದ್ದರು. ಮಕ್ಕಳೆಲ್ಲ ತಿಂತಾಯಿದ್ರು. ಇನ್ನು ಬರ್ಡೇ ಕೇಕ್ ಕಟ್ ಮಾಡಿರಲಿಲ್ಲ, ಕೇಕ್ ಬಂದಿರಲಿಲ್ಲ, ತರೋದಕ್ಕೆ ಅಂತ ಹೋಗಿದ್ರು. ಅಲ್ಲಿ ತನಕ ಇವರೇ ಕೇಕ್ ಮಾಡಿದ್ದಂತೆ, ಅದಕ್ಕೆ ಫೋಟೋ ತೆಗಿತಾಯಿದ್ರು. ಅಷ್ಟರಲ್ಲಿ ಪಾಪು ಹತ್ರ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಎಲ್ಲರೂ ನಮ್ಮ ಕ್ಯಾಂಪಸ್ಸಲ್ಲಿರೋರೇ. ಮನೆ ಹತ್ರ ಅಷ್ಟೊಂದು ಜಾಗ ಇರಲ್ಲ ಅಂಥೇಳಿ ಈ ಹಾಲ್ ಬುಕ್ ಮಾಡಿದರು. ತುಂಬಾ ಚೆನ್ನಾಗಾಯಿತು ಪಾರ್ಟಿ. ಇವ್ರು ಡ್ಯಾನ್ಸ್ ಮಾಡ್ತಿದ್ದಾರಲ್ಲ, ಇವ್ರ ಅಕ್ಕನ ಮಗಳದ್ದೇನೆ ಬರ್ಡೇ ಇದ್ದಿದ್ದು. ಅದಾದಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಇವಾಗ ಮಕ್ಕಳು ಬಲೂನೆಲ್ಲ ಇನ್ನೇನು ಅದನ್ನೆಲ್ಲ ತೆಗೆದುಬಿಡ್ತಾರಲ್ವ, ಹಂಗಾಗಿ ಬಲೂನ್ ಸ್ವಲ್ಪ ಇತ್ತು, ಎತ್ಕೊಂಡ್ರು. ಇದು ನಮ್ಮ ರಾಜು. ನಾವು ಬಂದಾಗಿಂದ ಇದು ನಮ್ಮ ಜೊತೆಗೆ ಇರುತ್ತೆ. ಊಟ ಎಲ್ಲ ಕೊಡ್ತೀವಲ್ಲ, ಹಂಗಾಗಿ ನಮ್ಮ ಹತ್ರನೇ ಬರುತ್ತೆ. ನಾವು ಎಲ್ಲಾದರೂ ಹೋದರೆ ನಮ್ಮ ಹಿಂದೆನೇ ಬರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ, ಪ್ಲೀಸ್. ಥ್ಯಾಂಕ್ ಯು.